ದಿನಗಳ ಬಳಿಕ ದರ್ಶನ್ ಆಸ್ಪತ್ರೆಯಿಂದ ಫೈನಲಿ ಡಿಸ್ಚಾರ್ಜ್ ಆಗಿದ್ದಾರೆ ಅನ್ನುವಂತ ಅಪ್ಡೇಟ್ ಸಿಗ್ತಾ ಇದೆ. ಸೊ ಪ್ರಕ್ರಿಯೆಗಳೆಲ್ಲ ಮುಗಿದಿದೆ, ಡಿಸ್ಚಾರ್ಜ್ನ ಪ್ರಕ್ರಿಯೆಗಳೆಲ್ಲವೂ ಮುಗಿದಿದೆ. ಸರ್ಜರಿಯನ್ನ ಮಾಡಿಸಿಕೊಳ್ಳದೆ ಮನೆಗೆ ವಾಪಸ್ ಆಗಿದ್ದಾರೆ ನಟ. ಸರ್ಜರಿ ಮಾಡಿಸ್ಕೊಳ್ತಾರೆ ಅಂತ ಹೇಳಲಾಗ್ತಾ ಇತ್ತು, ಬಟ್ ಸರ್ಜರಿ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಮನೆಗೆ ತೆರಳ್ತಾ ಇದ್ದಾರೆ. ಬೆನ್ನು ನೋವಿನಿಂದ BGS ಆಸ್ಪತ್ರೆಗೆ ಸೇರಿದ್ರು ದರ್ಶನ್. ವಿಪರೀತವಾದ ಬೆನ್ನು ನೋವು, ಒಂದು ಹೆಜ್ಜೆ ಕೂಡ ಎತ್ತಿಡಕ್ಕಾಗ್ತಾ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಅವರಿಗೆ ಪೇನ್ ಇತ್ತು. ನಡೆಯೋದಕ್ಕೂ ಸಾಧ್ಯ ಆಗ್ತಿರ್ಲಿಲ್ಲ, ಬ್ಯಾಗ್ ತೆಗೆದುಕೊಂಡು ಹೋಗೋದಕ್ಕೂ ಕೂಡ ಸಾಧ್ಯವಾಗ್ತಿರ್ಲಿಲ್ಲ. ಶಸ್ತ್ರಚಿಕಿತ್ಸೆ ಆಗಲೇಬೇಕು ಅಂತ ಹೈಕೋರ್ಟ್ ಮಧ್ಯಂತರ ಬೇಳನ್ನು ನೀಡಿತ್ತು. ಸೊ ಶಸ್ತ್ರಚಿಕಿತ್ಸೆಯ ಅಗತ್ಯತೆ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ಇದೀಗ ಮನೆಗೆ ತೆರಳ್ತಾ ಇದ್ದಾರೆ. ಹೈಕೋರ್ಟ್ 6 ವಾರಗಳ ಜಾಮೀನನ್ನ ಮಂಜೂರು ಮಾಡಿತ್ತು. ಸೊ ಇದೆಲ್ಲದರ ನಡುವೆ ಇದೀಗ ದರ್ಶನ್ ಮನೆಗೆ ತೆರಳ್ತಾ ಇದ್ದಾರೆ. ನೋಡಿ, ಸರ್ಜರಿಯ ಅವಶ್ಯಕತೆ ಬೇಕೇ ಬೇಕು ಅಂತ ಹೇಳಿತ್ತು. ಇದು ಹಾಸ್ಪಿಟಲ್ನ ಸುತ್ತಲಿನ ವಿಜುವಲ್ಸ್. ಧನ್ವೀರ್ ಅವರ ಕಾರು, ವಿಜಯಲಕ್ಷ್ಮಿ ಅವರ ಕಾರು, ದಿನಕರ್ ಅವರು ಎಲ್ಲರೂ ಕೂಡ ಬಂದಿದ್ದಾರೆ ಅವರನ್ನು ಕರೆದುಕೊಂಡು ಹೋಗೋದಕ್ಕೆ ಅಂತ. ಅಕಸ್ಮಾತ್ ರೆಗ್ಯುಲರ್ ಬೇಲ್ ಕ್ಯಾನ್ಸಲ್ ಆಗಿದ್ರೆ ಅಥವಾ ಈ ಆಪರೇಷನ್ಗೆ ಅಂತ ಏನು ಬೇಲ್ ಕೊಟ್ಟಿದ್ರೋ ಮಧ್ಯಂತರ ಅದು ಕ್ಯಾನ್ಸಲ್ ಆಗಿದ್ರೆ ಜೈಲಿಗೆ ಹೋಗಬೇಕಾಗಿತ್ತು. ಆಪರೇಷನ್ ಆಗಲಿ ಆಪರೇಷನ್ ಆಗದೆ ಇರಲಿ, ಜೈಲಿಗೆ ಹೋಗಬೇಕಾಗಿತ್ತು. ಬಟ್ ಈಗ ಬೇಲ್ ಸಿಕ್ಕಿರೋದ್ರಿಂದ ಆಪರೇಷನ್ ಮಾಡಿಸ್ಕೊಂಡಿಲ್ಲ, ಅದರ ಅವಶ್ಯಕತೆ ಇಲ್ಲ ಅಂತ ವೈದ್ಯರು ಹೇಳಿದಾರೋ ಅಥವಾ ಏನಂತ ಗೊತ್ತಿಲ್ಲ. ಅದಕ್ಕೊಂದು ಕ್ಲಾರಿಟಿ ಸಿಕ್ಕಿಲ್ಲ. ಸ್ವಲ್ಪ ದಿನ ರೆಸ್ಟ್ ಮಾಡಿ ಮತ್ತೆ ಆಪರೇಷನ್ ತೆಗೆದುಕೊಳ್ತಾರೋ, ಆಪರೇಷನ್ ಮಾಡಿಸ್ಕೊಳ್ತಾರೋ ಅಥವಾ ಫಿಸಿಯೋಥೆರಪಿನೇ ಮಾಡಿಸ್ಕೊಳ್ತಾರೋ ಅಥವಾ ಸದ್ಯಕ್ಕೆ ಯಾವುದೂ ಟ್ರೀಟ್ಮೆಂಟ್ ಬೇಡ ಅಂತ ನಿರ್ಧಾರಕ್ಕೆ ಬಂದಿದ್ದಾರೋ, ಸ್ವಲ್ಪ ರೆಸ್ಟ್ ಮಾಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೋ ಏನೋ ಗೊತ್ತಿಲ್ಲ. ಧನ್ವೀರ್ ಅವರ ರೇಂಜ್ ರೋವರ್ ಕಾರನ್ನು ಹತ್ತಿ ಇದೀಗ ವಿಜಯಲಕ್ಷ್ಮಿ ಅವರ ನಿವಾಸಕ್ಕೆ, ಅವರ ಫ್ಲ್ಯಾಟ್ಗೆ ತೆರಳಲಿದ್ದಾರೆ ದರ್ಶನ್. ಈ ಡಿಸ್ಚಾರ್ಜ್ ಪ್ರಕ್ರಿಯೆಗಳಿಗೇನಿತ್ತು ಆ ಎಲ್ಲ ಪ್ರಕ್ರಿಯೆಗಳು ಇದೀಗ ಮುಗ್ದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ದರ್ಶನ್ ಡಿಸ್ಚಾರ್ಜ್ ಆಗುತ್ತೆ ಅಂತ ಗೊತ್ತಾಗ್ತಾ ಇದ್ದ ಹಾಗೇನೆ ಆಸ್ಪತ್ರೆಯ ಸುತ್ತಲೂ ಅವರ ಅಭಿಮಾನಿಗಳು ಕೂಡ ಆಗಮಿಸ್ತಾ ಇದ್ದಾರೆ. ಒಂದು ರೀತಿಯ ಆಘಾತಕ್ಕೆ ಒಳಗಾಗಿದ್ರು. ಅಯ್ಯೋ, ಆಪ್ರೇಷನ್ ಮಾಡಿಸ್ಕೊಳ್ತಾರೆ ನಮ್ಮ ಬಾಸು, ಆಪ್ರೇಷನ್ ಆಗಿಬಿಟ್ರೆ ಎಷ್ಟು ದಿನನೋ ಏನೋ ಹಾಸಿಗೆ ಹಿಡಿಬೇಕಾಗುತ್ತೇನೋ ಅಂತ. ಸೊ ಅವ್ರಿಗೂ ಒಂದು ಖುಷಿ, ಆಪ್ರೇಷನ್ ಏನು ಅಗತ್ಯ ಇಲ್ಲ ಅಂತ ವಾಪಸ್ ಬರ್ತಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಅವರಿಗೆ ಖುಷಿ ಇದೆ. ಸೊ ಇನ್ನೊಂದು ಕಡೆಯಲ್ಲಿ ಮೇಲ್ಮನವಿ ಸಲ್ಲಿಸೋಕೆ ಈಗ ಜಾಮೀನು ಏನು ಕೊಟ್ಟಿದ್ದಾರೆ ಹೈಕೋರ್ಟ್, ಅದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಕ್ಕೂ ಕೂಡ ಪೊಲೀಸ್ ಇಲಾಖೆಯಿಂದ ತಯಾರಿ ಆಗ್ತಾ ಇದೆ. ಇದೆಲ್ಲದರ ನಡುವೆಯಲ್ಲಿ ಡಿಸ್ಚಾರ್ಜ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. 49 ದಿನಗಳ ಬಳಿಕ ಫೈನಲಿ ಇದೀಗ ದರ್ಶನ್ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ. ಸೊ ಆಪರೇಷನ್ ಅಗತ್ಯ ಇಲ್ಲ ಅಂತ ವೈದ್ಯರು ಹೇಳಿದ್ದಾರೋ ಅಥವಾ ಇವರೇ ನಿರ್ಧರಿಸಿದ್ದಾರೋ ಗೊತ್ತಿಲ್ಲ. ಸೊ ವಾಟ್ ನೆಕ್ಸ್ಟ್ ಅಂತ ನೋಡೋದಾದ್ರೆ ಸಂತೋಷ್. ಬಹುತೇಕ ಈಗ ಬಂದಿರುವ ಮಾಹಿತಿ ಪ್ರಕಾರ ದರ್ಶನ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿರುವಂತದ್ದು. ಅವರ ಪತ್ನಿ ಹಾಗೂ ಗೆಳೆಯ ಧನ್ವೀರ್ ಕೂಡ ಆಸ್ಪತ್ರೆಗೆ ಬಂದಿದ್ದಾರೆ. ಅವ್ರನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ, ನೇರವಾಗಿ ಅವರು ಹೊಸಕೆರೆಹಳ್ಳಿಯಲ್ಲಿರುವಂತಹ ಫ್ಲಾಟ್ಗೆ ಕರ್ಕೊಂಡು ಹೋಗ್ತಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಈಗಾಗಲೇ ಸರ್ಜರಿ ಬೇಡ ಅಂತ ಹೇಳಿ ಅವ್ರ ಕುಟುಂಬಸ್ಥರು ಮತ್ತು ದರ್ಶನ್ ಅವರು ಕೂಡ ನಿರ್ಧಾರ ಮಾಡಿದ್ರು ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಸರ್ಜರಿ ಬೇಡ ಅನ್ನೋ ಕಾರಣಕ್ಕಾಗಿ ಇಷ್ಟು ದಿನ ಕಾಲ ಫಿಸಿಯೋಥೆರಪಿ ಮುಖಾಂತರ ಅವರಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇತ್ತು. ಅದೇ ಥೆರಪಿಯನ್ನು ಕೂಡ ಮನೆಯಲ್ಲೇ ಮುಂದುವರಿಸಬಹುದು ಅನ್ನೋ ಸಲಹೆ ಕೂಡ ಸಿಕ್ಕಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಆದ್ರೆ ಈ ಬಗ್ಗೆ ಸದ್ಯ ಯಾವುದೇ ರೀತಿಯ ಮಾಹಿತಿಯನ್ನ ಆಸ್ಪತ್ರೆಯವರಾಗ್ಲಿ ಅವರ ಕುಟುಂಬಸ್ಥರಾಗ್ಲಿ ಇನ್ನೂ ಕೂಡ ಹಂಚ್ಕೊಂಡಿಲ್ಲ. ದರ್ಶನ್ ಇದೀಗ ಅಲ್ಲಿಂದ ಡಿಸ್ಚಾರ್ಜ್ ಆಗಿ ಹೋಗ್ತಾರೆ ಮನೆಗೆ ಅನ್ನೋ ಮಾಹಿತಿ ಲಭ್ಯವಾಗಿರುವಂತದ್ದು. ಬಲ್ಲ ಮೂಲಗಳ ಮಾಹಿತಿ ಪ್ರಕಾರ ಇವತ್ತೇ ಅವರು ಡಿಸ್ಚಾರ್ಜ್ ಆಗ್ತಾರೆ, ಹೇಗಾಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಸೊ ಡಿಸ್ಚಾರ್ಜ್ ಆದ ಬಳಿಕ ಏನಾದ್ರು ಆಸ್ಪತ್ರೆ ಕಡೆಯಿಂದ ಸ್ಪಷ್ಟನೆಗಳು ಸಿಗುತ್ತೆ, ಇಲ್ಲ ಅವರ ಕುಟುಂಬದವರು ಏನಾದ್ರು ಪ್ರತಿಕ್ರಿಯೆಗಳನ್ನು ಕೊಡ್ತಾರ ಅನ್ನೋದನ್ನ ಕಾಯ್ದು ನೋಡ್ಬೇಕಾಗತ್ತೆ ನೀತಿ. ಓಕೆ, ಅಂದ್ರೆ ಈಗ ನೆಕ್ಸ್ಟ್ ಪ್ರಕ್ರಿಯೆಗಳು ಅಂದ್ರೆ ಈಗ ಸರ್ಜರಿ ಬೇಡ ಅಥವಾ ಫಿಸಿಯೋಥೆರಪಿ ಮೊದಲಿಂದಲೂ ಕೂಡ ದರ್ಶನ್ ಅವರಿಗೆ ಸರ್ಜರಿ ಇಷ್ಟ ಇಲ್ಲ ಅನ್ನೋದನ್ನ ಹೇಳಲಾಗ್ತಾ ಇತ್ತು. ಈಗ ಒಂದು ನಿರ್ಧಾರಕ್ಕೆ ಬರಲಾಗಿದೆ ಅನ್ನೋದನ್ನ ಕೂಡ ಹೇಳಲಾಗ್ತಾ ಇದೆ. ಸೊ ಈಗ ಲೀಗಲ್ ಆಗಿ ನಾವು ನೋಡೋದಾದ್ರೆ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಏರಿದ್ರೆ ಪೊಲೀಸ್ ಇಲಾಖೆಯಿಂದ ಸೊ ಆಗಿನ ಪ್ರೊಸೀಜರ್ಗಳು ಏನಿರುತ್ತೆ ಅಂತ ಸಂತೋಷ್? ನೀತಿ ಈಗಾಗಲೇ ಸುಪ್ರೀಂ ಕೋರ್ಟ್ ಗೆ ಅರ್ಜಿಯನ್ನ ಸಲ್ಲಿಕೆ ತನಿಖಾಧಿಕಾರಿಗಳಿಗೆ ಅವಕಾಶ ಇರುವಂತದ್ದು. ಏನಂತ ಹೇಳಿದ್ರೆ ಕೆಳ ಹಂತದ ನ್ಯಾಯಾಲಯದಲ್ಲಿ ಯಾವುದೇ ತೀರ್ಪು ಬಂದ್ರು ಅದನ್ನ ಪ್ರಶ್ನಿಸಿ ಮೇಲ್ಮನವಿಯನ್ನ ಸಲ್ಲಿಕೆಯನ್ನು ಮಾಡ್ಲಿಕ್ಕೆ ಮೇಲ್ಹಂತದ ನ್ಯಾಯಾಲಯಕ್ಕೆ ಹೋಗ್ಬೋದು. ಸೊ ಇಲ್ಲೂ ಕೂಡ ಅದಕ್ಕೆ ಅವಕಾಶವಾಗಿರುವಂತದ್ದು. ಇಂಟ್ರೀಮ್ ಬೇಲ್ ಅನ್ನ ಪಡ್ಕೊಂಡಾಗ್ಲೇ ತನಿಖಾಧಿಕಾರಿಗಳು ಪೊಲೀಸರು ಈಗಾಗಲೇ ಒಂದು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಹಾಕಿದ್ರು. ಆದ್ರೆ ಯಾವಾಗ ಇವ್ರಿಗೆ ರೆಗ್ಯುಲರ್ ಬೇಲ್ ಅನ್ನ ದರ್ಶನ್ ಪಡ್ಕೊಂಡ್ರು, ಇದಾದ ನಂತರ ಅದು ಮಾನ್ಯ ಆಗೋದಿಲ್ಲ. ಹೀಗಾಗಿ ಪುನಃ ಸರ್ಕಾರದ ಅನುಮತಿಯನ್ನು ಪಡ್ಕೊಳ್ಬೇಕಾಗತ್ತೆ. ಸರ್ಕಾರದ ಅನುಮತಿಯನ್ನು ಪಡ್ಕೊಳ್ಳಿಕ್ಕೆ ಪೊಲೀಸ್ ಇಲಾಖೆಯಿಂದ ಗೃಹ ಇಲಾಖೆಗೆ ಪತ್ರವನ್ನು ಬರೆದಿರುವಂತದ್ದು. ಗೃಹ ಇಲಾಖೆಯಿಂದ
ಕಾನೂನು ತಜ್ಞರ ಜೊತೆ ಸಲಹೆಯನ್ನ ತೆಗೆದುಕೊಂಡು ಚರ್ಚೆಯನ್ನ ಮಾಡಿದ ಬಳಿಕ ಇನ್ನು ಸರ್ಕಾರದ ವತಿಯಿಂದ ಇವರಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಆದ್ರೆ ಪೊಲೀಸರು ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಬಹುದು. ಸೊ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ ನಂತರ ಅಲ್ಲೊಂದಿಷ್ಟು ವಿವಾದಗಳು ನಡೆಯುತ್ತೆ. ಇದಾದ ಬಳಿಕ ಕೋರ್ಟ್ ಹೈಕೋರ್ಟ್ ನಲ್ಲಿ ಕೊಟ್ಟಂತ ಆದೇಶವನ್ನ ರದ್ದು ಮಾಡಬೇಕು, ಇಲ್ಲ ಹೈಕೋರ್ಟ್ ಕೊಟ್ಟಂತ ಆದೇಶವನ್ನ ಎತ್ತಿ ಹಿಡಿಬೇಕು ಅನ್ನೋದು ಸುಪ್ರೀಂ ಕೋರ್ಟ್ ನ ವಿವೇಚನೆಗೆ ಬಿಟ್ಟಿರುವಂತದ್ದು. ಆದ್ರೆ ಒಂದ್ ವೇಳೆ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಹಾಕೊಳ್ತಾರೆ ಅಂತ ಹೇಳಿದ್ರೆ ಇಲ್ಲ ಒಂದ್ ಕಡೆ ಇದು ದರ್ಶನ್ ಮತ್ತೆ ರೇಣುಕಾಸ್ವಾಮಿ ಇತರ ಕೊಲೆ ಪ್ರಕರಣದ ಆರೋಪಗಳಿಂದ್ರೆ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಟೆನ್ಷನ್ ಇರುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ಒಂದು ಕಡೆಯಲ್ಲಿ ಡಿಸ್ಚಾರ್ಜ್ ಆಗಿ ಮನೆಗೆ ತೆರಳ್ತಾ ಇದ್ದಾರೆ ಅನ್ನುವಂಥ ಖುಷಿ ಇದ್ರೂ ಕೂಡ ಇನ್ನೊಂದು ಕಡೆಯಲ್ಲಿ ಟೆನ್ಷನ್ ಅಂತೂ ಇದ್ದೇ ಇದೆ. ಬಿಕಾಸ್ ಹೈಕೋರ್ಟ್ನಿಂದ ಜಾಮೀನು ಸಿಕ್ಕಿರೋದ್ರಿಂದ, ಕೆಳ ಹಂತದ ನ್ಯಾಯಾಲಯದಲ್ಲಿ ಜಾಮೀನು ಸಿಕ್ಕಿರೋದ್ರಿಂದ ಅದನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಕ್ಕೆ ಪೊಲೀಸ್ ಇಲಾಖೆಯಿಂದ ಕೂಡ ಸಕಲ ಸಿದ್ಧತೆ ಆಗ್ತಾ ಇರೋದ್ರಿಂದ ಎಗೈನ್ ಈ ಜಾಮೀನಿನ ವಿಚಾರವನ್ನು ಪ್ರಶ್ನಿಸಿ ಈಗ ಸುಪ್ರೀಂ ಕೋರ್ಟ್ನ ಮೊರೆ ಹೋಗೋದ್ರಿಂದ ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ಮತ್ತೆ ಸಂಕಷ್ಟ ಎದುರಾಗುವಂಥ ಸಾಧ್ಯತೆಗಳು ಇದೆ. ಈ ಬೇಲ್ ಕೊಡಬೇಕಾದ್ರೂ ಸಾಕಷ್ಟು ಷರತ್ತುಗಳು, ವಿದೇಶಕ್ಕೆ ಹೋಗೋ ಹಾಗಿಲ್ಲ ಆಗಿರ್ಬೋದು, ಅಥವಾ ಸಾಕ್ಷಿ ನಾಶ ಮಾಡಬಾರ್ದು ಅನ್ನುವಂಥ ವಿಚಾರ ಆಗಿರ್ಬೋದು, ಕರೆದಾಗ ಬರಬೇಕು ಅನ್ನುವಂಥ ವಿಚಾರ ಆಗಿರ್ಬೋದು, ಇದೆಲ್ಲವನ್ನ ಹೇಳಿಗೆ ಬೇಲನ್ನು ಕೊಟ್ಟಿರೋದು. ಈಗ ಇಲ್ಲಿವರೆಗೂ ಹಾಸ್ಪಿಟಲ್ನಲ್ಲಿ ಇದ್ದಂಥ ದರ್ಶನ್ ಇವತ್ತು ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ. ಸರ್ಜರಿಯ ಅವಶ್ಯಕತೆ ಬೇಕೇ ಬೇಕು, ತುಂಬ ಅಂದರೆ ತುಂಬ ಅವಶ್ಯಕತೆ ಇದೆ. ಅವ್ರಿಗೆ ನಡೆಯೋದಕ್ಕೂ ಆಗ್ತಾ ಇಲ್ಲ, ಅವರೊಬ್ಬ ಹೀರೋ ಆಗಿರೋದ್ರಿಂದ ಫಿಸಿಕಲಿ ಫಿಟ್ ಆಗಿರಬೇಕಾಗತ್ತೆ. ಈ ಥರದ್ದೆಲ್ಲ ರೀಸನ್ಸ್ಗಳನ್ನು ಹೇಳಲಾಗಿದ್ರೂ ಇಷ್ಟು ದಿನಗಳ ಕಾಲ ಅವರ BP ಕಂಟ್ರೋಲ್ಗೆ ಬಂದಿಲ್ಲ ಅಂತ ಸರ್ಜರಿಯನ್ನು ಮಾಡಿರಲಿಲ್ಲ. ಸೊ ಫೈನಲಿ ಸ್ಟಿಲ್ ಇಲ್ಲಿ ತನಕನೂ, ಈ ಕ್ಷಣದ ತನಕನೂ BP ಕಂಟ್ರೋಲಿಗೆ ಬರದೇ ಇದ್ದ ಕಾರಣಕ್ಕೋಸ್ಕರ ಸರ್ಜರಿ ಬೇಡ ಅಂತ ಡಿಸೈಡ್ ಆದರು, ಅಥವಾ ಸರ್ಜರಿ ಮಾಡಿಕೊಂಡ್ರೆ ಮುಂದಿನ ಸಿನಿಮಾ ಡೆವಿಲ್ ಸೇರಿದಂತೆ ಬೇರೆ ಬೇರೆ ಸಿನಿಮಾಗಳಿಗೆ ಸಹಿ ಹಾಕಿದ್ದಾರೆ. ಆ ಸಿನಿಮಾಗಳಲ್ಲಿ ಡ್ಯಾನ್ಸ್ ಮಾಡೋದಕ್ಕಾಗಲ್ಲ, ಫೈಟ್ ಮಾಡೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಸರ್ಜರಿಯನ್ನು ಮಾಡಿಸ್ಕೊಳ್ಳಿಲ್ವೋ, ಅಥವಾ ಫಿಸಿಯೋಥೆರಪಿಯಲ್ಲೇ ಕಮ್ಮಿ ಆಗುತ್ತೆ ಅಂತ ಅಂದ್ಕೊಂಡು ಸರ್ಜರಿಯನ್ನು ಮಾಡಿಸ್ಕೊಳ್ಳಿಲ್ವೋ, ಅಥವಾ ಸದ್ಯದ ಮಟ್ಟಿಗೆ ಒಂದು ರಿಲ್ಯಾಕ್ಸ್ ಬೇಕು ಅನ್ನುವಂಥ ಕಾರಣಕ್ಕಾಗಿ ಗಿರ್ಜರಿ ಅಂತೆಲ್ಲ ಬೇಡ, ಮುಂದೆ ನೋಡೋಣ ಅನ್ನುವಂಥ ಕಾರಣಕ್ಕಾಗಿ ಸರ್ಜರಿಯನ್ನು ಮಾಡಿಸ್ಕೊಂಡಿಲ್ವೋ, ಅಥವಾ ಮನೆಗೇ ಬಂದು ಫಿಸಿಯೋಥೆರಪಿಯನ್ನು ಕೊಡ್ಬೋದು. ಈ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡೋದು ಸುಮ್ಮನೆ, ಯಾಕಂದರೆ ಜೈಲಿಂದ ಬಂದ ನಂತರ ಈ ಬೇಲ್ ತೆಗೆದುಕೊಂಡು ಬಂದ್ರಲ್ಲ, ಮಧ್ಯಂತರ ಬೇಲ್ ತೆಗೆದುಕೊಂಡು ಬಂದ್ರಲ್ಲ, ಆ ನಂತರ 2 ದಿನ ಏನೋ ಮನೇಲಿದ್ರು. ಹತ್ರ 6 ತಿಂಗಳ ಮೇಲಾಯಿತು ದರ್ಶನ್ ಕರೆಕ್ಟಾಗಿ ಮನೆಯಲ್ಲಿ ಇಲ್ಲದೆ. ಆ ಕಾರಣಕ್ಕೆ ಏನಾದರೂ ಮನೆಗೆ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ತಾ ಇದ್ದಾರೋ ಗೊತ್ತಿಲ್ಲ. ಫೈನಲಿ ಡಿಸ್ಚಾರ್ಜ್ ಅಂತೂ ಆಗ್ತಾ ಇದೆ.